ಆತ ಓರ್ವ ರಿಟೈರ್ಡ್ ಆಗಿರೋ ಸ್ಕೂಲ್ ಮಾಸ್ಟರ್. ಅಬ್ಬಬ್ಬ ಅಂದ್ರೆ ಆತನಿಗೆ ಪೆನ್ಷನ್ ಅದು ಇದು ಅಂತ ಲೆಕ್ಕ ಹಾಕಿದ್ರೆ ಲಕ್ಷ ಕೂಡ ಈತನ ಆದಾಯ ಮೀರಲ್ಲ. ಅಂಥದ್ರಲ್ಲಿ ರಾತ್ರೋರಾತ್ರಿ ಆತ ಲಕ್ಷ ಕೋಟಿಯ ಒಡೆಯ ಆಗ್ತಾನೆ ಅಂದ್ರೆ ನಂಬ್ತೀರಾ? ಹೌದು, ನಂಬಲೇಬೇಕು. ಅಷ್ಟಕ್ಕೂ ಆತ ಕುಬೇರನಾಗಿದ್ದು ಹೇಗೆ, ಆನಂತರ ಏನಾಯ್ತು ಈ ಸ್ಟೋರಿ ನೋಡಿ. ಹೀಗೆ ಕೈಯಲ್ಲಿ ತಮ್ಮ ಬ್ಯಾಂಕ್ ಖಾತೆ ದಾಖಲಾತಿಗಳನ್ನ ಹಿಡಿದು ಕಣ್ಕಣ್ ಬಿಡ್ತಾ ನಿಂತಿರೋ ಈ ಯಪ್ಪನ ಹೆಸರು ಮೋಹನ್ ನಾಯಕ್. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅತರ್ಗಾ ಗ್ರಾಮದ ಸರ್ಕಾರಿ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯ. ಕಳೆದ 8 ತಿಂಗಳ ಹಿಂದೆ ಸೇವೆಯಿಂದ ನಿವೃತ್ತಿ ಹೊಂದಿರುವ ಮೋಹನ್ ತಮ್ಮ ಪಿಂಚಣಿ ಹಾಗೂ ಬ್ಯಾಂಕ್ ವ್ಯವಹಾರವನ್ನ ಅದೇ ಗ್ರಾಮದ SBI ಬ್ಯಾಂಕ್ನಲ್ಲಿ ನಡೆಸುತ್ತಿದ್ರು. ಆದ್ರೆ ಕಳೆದ 7ನೇ ತಾರೀಕಿನಂದು ತಮ್ಮ ಪಿಂಚಣಿ ಹಣ ಬಂದಿರಬಹುದು ಅಂತ SBI ಖಾತೆಯ ಪಾಸ್ಬುಕ್ ತೆಗೆದುಕೊಂಡು ATMಗೆ ಹೋಗಿದ್ದಾರೆ. ATMನಲ್ಲಿ ಮಿನಿ ಸ್ಟೇಟ್ಮೆಂಟ್ ನೋಡಿ ಒಂದು ಕ್ಷಣ ಹೌಹಾರಿದ್ದಾರೆ. ಕಾರಣ, ತಿಂಗಳಿಗೆ 3-4 ಸಾವಿರ ರೂಪಾಯಿ ಜಮಾ ಆಗ್ತಿದ್ದ ಜಾಗದಲ್ಲಿ ಬರೋಬ್ಬರಿ 88,50,658 ಕೋಟಿ ರೂಪಾಯಿ ಜಮಾ ಆಗ್ಬಿಟ್ಟಿತ್ತು. ಬ್ಯಾಂಕ್ ಮ್ಯಾನೇಜರ್ಗೆ ರಾಂಗ್ ಇನ್ಫಾರ್ಮೇಷನ್ ಐತಿ, ರಾಂಗ್ ಬಂದೈತಿ. IT ಬಾಂಬೆ ಬೇಲಾಪುರದಿಂದ ಬಂದೈತಿ, IT ಡಿಪಾರ್ಟ್ಮೆಂಟ್ ಅವ್ರದ್ದು ಐತಿ. ಅದಕ್ಕೆ ಏನೈತಿ ಇದು ಶುದ್ಧ ಸುಳ್ಳು ಅಂತ ಅವರು ವಾದ ಮಾಡ್ತಾರೆ. ಬಟ್ ನನಗೆ ಆಗಿರ್ತಕ್ಕಂಥ ಮೋಸ, ಅನ್ಯಾಯ ಬೇರೆ ಯಾವ ಗ್ರಾಹಕರಿಗೆ ಆಗಬಾರ್ದು. ಇದು ಅಮೌಂಟ್ ಇಷ್ಟೊಂದು ಹಣ ಬತ್ತಲ್ಲ, ಅಮೌಂಟು ನಾವು ಮಾನಸಿಕ ನೆಮ್ಮದಿ ಹಾಳು ಮಾಡಿಬಿಟ್ರು. ಇನ್ನು ಹೇಗೋ ಹಣ ಇದೆಯಲ್ಲ ಅಂತ 20 ದಿನ ಕಾದ ನಂತರ ATMಗೆ ಹೋಗಿ ಹಣ ಡ್ರಾ ಮಾಡಲು ಯತ್ನಿಸಿದ್ರೆ ಅಷ್ಟೊತ್ತಿಗೆ ವಿಷಯ ತಿಳಿದ ಬ್ಯಾಂಕ್ನವರು ಖಾತೆಯನ್ನೇ ಸೀಸ್ ಮಾಡಿದ್ದಾರೆ. ಓಲ್ಡ್ ಪಕ್ಕದಲ್ಲಿ ಇದೆಯಲ್ಲ ಅವೆಲ್ಲ ಸೇರಿಸ್ಕೊಂಡು ಇಲ್ಲಿ ಇದು ಕಂಪ್ಯೂಟರ್ ಏನಾದ್ರು ಸ್ವಲ್ಪ ಏನಾದ್ರು ಇದಾಗಿದ್ದಾಗ ಒಂದು ಸ್ವಲ್ಪ ದಿನ ಆ ಥರ ಹಿಂದೆ ಮುಂದೆ ಆಗ್ಬಿಡುತ್ತೆ. ಆಮೇಲೆ ಸರಿ ಮಾಡ್ತಾರೆ, ನೆಕ್ಸ್ಟ್ ದಿನನೇ ಸರಿ ಮಾಡ್ತಾರೆ. ಇನ್ನು ಹಣ ಸಿಗುತ್ತೆ ಅಂತ ಅತಿ ಆಸೆಗೆ ಒಳಗಾಗಿ ಈತ ಲಕ್ಷಗಟ್ಟಲೆ ಸಾಲ ಕೂಡ ಮಾಡಿದ್ರಂತೆ. ಆದ್ರೆ ಏಕಾಏಕಿ ತಮ್ಮದಲ್ಲದ ಹಣಕ್ಕೆ ಒಡೆಯನಾಗಿದ್ದ, ಕೆಲಕಾಲ ಆತಂಕಕ್ಕೀಡಾಗಿದ್ದ ಈತ ಇದೀಗ ನಿರಾಳ ಕೂಡ ಆಗಿದ್ದಾರೆ. ಒಂದು ದಿನದ ಮಟ್ಟಿಗಾದ್ರೂ ನಾನು ಏಷ್ಯಾ ಖಂಡದಲ್ಲೇ ಏಕೈಕ ಅತಿ ದೊಡ್ಡ ಶ್ರೀಮಂತನಾಗಿದ್ದೆ ಅಂತ ಬೀಗ್ತಿದ್ದಾರೆ ಈ ನಿವೃತ್ತ ಶಿಕ್ಷಕ. ವಿಜಯಪುರದಿಂದ ಕ್ಯಾಮರಾಮ್ಯಾನ್ ಸಂಗಮೇಶ್ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ನಿವೃತ್ತ ಶಿಕ್ಷಕರಾದ ಮೋಹನ್ ನಾಯಕ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ರಾತ್ರೋರಾತ್ರಿ ಏಷ್ಯಾ ಖಂಡದಲ್ಲಿ ಅತಿ ಶ್ರೀಮಂತ ವ್ಯಕ್ತಿ ಆಗ್ಬಿಟ್ರಿ. ಯಾವಾಗ ನಡೆದಿದ್ದು ಇದು? ಹೇಗೆ ನಿಮ್ಮ ಅಕೌಂಟ್ಗೆ ಅಷ್ಟು ದೊಡ್ಡ ಮೊತ್ತ ಬಂದ್ಬಿದ್ದು? ಮೇಡಮ್ ಅವರೇ, ಏಪ್ರಿಲ್ ತಿಂಗಳ 5ನೇ ತಾರೀಕಿನಿಂದ ಜುಲೈ 5ರವರೆಗೆ ಈ ಮಧ್ಯದಲ್ಲಿ 4 ಸಲ ಅಮೌಂಟ್ ಇದು ಯಾವ ಖಾತೆಯನ್ನು ಬಂದಿದ್ದು ಅಂತ ನನಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇದೆ ಮೇಡಮ್. ನೀವು ಫಸ್ಟ್ ಗಮನಿಸಿದ್ ಯಾವಾಗ? ತಾವು ಗಮನಿಸಿದ್ ಯಾವಾಗ ಇದನ್ನ? ನಾನು ಗಮನಿಸಿದ್ದು ಮೇಡಮ್ ನಿಮ್ಮ ಬ್ಯಾಂಕಿಗೆ ಹೋಗಿ ವಿಚಾರಣೆ ಮಾಡಿದ್ರ? ಎಲ್ಲಿಂದ ಬಂತು ಇದು, ಹೇಗೆ ಅಂತ ಹೇಳಿ ಏನ್ ಹೇಳಿದ್ರು ಬ್ಯಾಂಕ್ನವರು? ನಾನು ಆದ್ರೂ ಕೂಡ ಅವರು ಸರಿಯಾಗಿ ಸ್ಪಂದನೆ ಕೊಡದ ಅವರು ಹಾಕಿದ್ದಾರೆ, ಅವ್ರದ್ದು ಫಾಲ್ಟ್ ಇವ್ರದ್ದು ಫಾಲ್ಟ್ ಅಂತ ಹೇಳ್ತಾ ಇದಾರೆ ವಿನ ನನಗೆ ಸರಿಯಾಗಿ ಒಂದು ಹಾದಿ ತೋರಿಸ್ತಾ ಇದೆ ಮೇಡಮ್. ವಿತ್ಡ್ರಾ ಮಾಡ್ಕೊಂಡ್ರ? ಇದರಿಂದ ಹಣ ಏನಾದ್ರು ಬಿಡಿಸ್ಕೊಂಡಿದ್ದೀರಾ ಹೇಗೆ ನೀವು? ಇಲ್ಲ ಮೇಡಮ್, ಒಂದು ಪೈಸಾ ಕೂಡ ಬಿಡಿಸ್ಕೊಂಡಿಲ್ಲ ಮೇಡಮ್. ನನ್ನ ಬ್ಯಾಂಕ್ ಅಕೌಂಟು ಇದು ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ ಮೇಡಮ್. ಅಮೌಂಟ್ ತೆಗಿಯಕ್ ಬರ್ಲಾರ್ದಂಗೆ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಮೇಡಮ್. ನೀವು ಹೋಗಿ ವಿಚಾರಣೆ ಮಾಡಿದ್ರು ಕೂಡ ಸ್ಪಂದಿಸ್ತಿಲ್ಲ ಅಂತ ಹೇಳ್ತಿದ್ರಿ ಬ್ಯಾಂಕ್ನವರು. ಮೇನ್ ಬ್ರಾಂಚಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಕ್ಕೆ ಆ ರೀತಿ ಏನಾದ್ರು ಪ್ರಯತ್ನ ಪಟ್ರ? ಎಲ್ಲಿಂದ ಬಂತು ಹಣ ಅಂತ ಹೇಳಿ ಏನಾದ್ರು? ಇಲ್ಲ ಮೇಡಮ್, ಮೇನ್ ಬ್ರಾಂಚಿಗೆ ಏನು ಹೋಗಿಲ್ಲ. ನಾನು ಸಂಬಂಧಪಟ್ಟ ಬ್ಯಾಂಕಿಗೆ ಮಾತ್ರ ಹೋಗಿದ್ದೆ. ಅಂದ್ರೆ ನಮ್ದು ಟ್ರೆಜರಿ ಬ್ರಾಂಚ್ ಮೇಡಮ್, SBI. ಅದಕ್ಕೆ ಈ ತರ ನನಗೆ ಏಕದಮ್ ಮಾನಸಿಕ ಆಗ್ಬಿಟ್ಟಿದೆ ಮೇಡಮ್. ಏನ್ ಮಾತಾಡ್ಬೇಕು, ಏನ್ ಯಾವ ತರ ಸ್ಟೆಪ್ ತಗೋಬೇಕಂತ ನಂಗೆ ತಿಳಿತಾ ಇದೆ ಮೇಡಮ್. ಅದಕ್ಕೆ ಏನೈತಿ, ತಮ್ಮ ಚಾನೆಲ್ದವರು ಬಂದು ನಮ್ಗೆ ಮಾತಾಡಿಸಿ ನಮ್ಮ ಫೀಲಿಂಗ್ಸ್ ಅನ್ನ ಅವ್ರ ಜೊತೆ ಹಂಚ್ಕೊಂಡಿದ್ದೀನಿ ಮೇಡಮ್ ನಾನು ಈಗಾಗಲೇ. ಈಗ ನಿಮ್ಮ ಅಕೌಂಟ್ ನಲ್ಲಿ ನೀವೇನ್ ಉಳಿಸ್ಕೊಂಡಿದ್ರಿ ಹಣ, ಅದನ್ನು ಕೂಡ ನಿಮ್ಗೆ ಬಿಡಿಸ್ಕೊಳಕ್ ಆಗ್ತಾ ಇದೆಯಾ ಹೇಗೆ ಅಂತ ಹೇಳಿ? ಇಲ್ಲ ಮೇಡಮ್, ನಿಮ್ಮ ಅಕೌಂಟ್ ನೇ ಬ್ಯಾನ್ ಮಾಡಿಟ್ಟಿದ್ದಾರೆ.
ಎಸ್ ಮೇಡಮ್. ಈ ರೀತಿ 88 ಲಕ್ಷ ಕೋಟಿ ಬಂದು ನಿಮ್ಮ ಅಕೌಂಟ್ಗೆ ಸೇರುತ್ತೆ. ನಿಮ್ಮ ಮನೆ ಮಂದಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಯಾರು ನಮ್ಮ ಮನೆಯವರ? ಹಾ, ನಮ್ಮ ಮನೆಯವ್ರು ಏನ್ ಹೇಳ್ತಾ ಇದ್ರೆ, ನನಗೆ 21 ದಿವಸ ಮನೇಲಿ ಕೂಡ ಹಾಕಿದ್ರು ಮೇಡಮ್. ರಾತ್ರಿ ನಿಮ್ಗೆ ಯಾರೇ ಕಿಡ್ನಾಪ್ ಮಾಡ್ತಾರೆ ಅಥವಾ ನಿಮ್ಗೆ ಯಾರೇ ಬಡಿತಾರೆ ಈ ತರ ದೊಡ್ಡ ಅಮೌಂಟ್ ಬಂದಿದ ತಕ್ಷಣ ನೀವು ಏನ್ ಮಾಡ್ಬೇಕು, ಬೇಡ ಎಲ್ಲಿ ಹೋಗುದು ಬೇಡ ಅಂತ 20 ರಿಂದ 21 ದಿವಸ ಮನೇಲಿ ಕೂಡ ಹಾಕಿದ್ರು ಮೇಡಮ್. ನನ್ನ ಮಕ್ಕಳು ನಮ್ಮ ಹೆಂಡತಿ ಕೂಡ ಹೊರಗಡೆ ಬಿಡ್ಲಿಲ್ಲ ಮೇಡಮ್ ನನಗೆ. ಪೊಲೀಸ್ ಕಂಪ್ಲೇಂಟ್ ಅಂತ ಏನಾದ್ರು ಕೊಟ್ರ ಸರ್? ಯಾಕಂದ್ರೆ ಬ್ಯಾಂಕ್ನವರು ಕೂಡ ಸ್ಪಂದಿಸ್ತಿಲ್ಲ ಅಂತ ಹೇಳ್ತಿದ್ರಿ. ಹೌದು, ಪೊಲೀಸ್ ಕಂಪ್ಲೇಂಟ್ ಅಂತ ಇಲ್ಲ ಮೇಡಮ್. ನಾನು ಇವತ್ತು ಹೋಗಿ ಕೊಡ್ಬೇಕಂತ ಯೋಚನೆ ಮಾಡಿದ್ದೇನೆ. ಬಟ್ ನಮ್ಮ ಮಿಸ್ಸಸ್ ಅವ್ರಿಗೆ ಆರಾಮಿಲ್ಲ. ರಾತ್ರಿ 2 ಗಂಟೆಗೆ ತಂದು ಇಲ್ಲಿ ಬೇಲ್ಡಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೇನೆ ಮೇಡಮ್. ನಾನು ಈಗ ನಾನೊಬ್ಬ ನಿವೃತ್ತ ಶಿಕ್ಷಕ ಮೇಡಮ್. ನಾನು ಯಾವ ತರ ಮೂವ್ ಆಗ್ಬೇಕು, ಏನ್ ಮಾಡ್ಬೇಕಂತ ತೋರ್ತಾ ಇಲ್ಲ ಮೇಡಮ್. ನನಗೆ ಎಷ್ಟು ಫೀಲಿಂಗ್ ಆಗಿದೆ ಅಂದ್ರೆ, ಆಕ್ಚುಲಿ ನಮ್ಮ ಹೆಂಡತಿ ಮಕ್ಕಳು ಹೇಳಲಾರ್ದ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಮಾಡಿದ್ದೆ ಮೇಡಮ್. ನಾನು ಧೃತಿಗೆಡ್ಬೇಡಿ ಮೋಹನ್ ನಾಯಕ್ ಅವರೇ, ಆದಷ್ಟು ಬೇಗ ಬ್ಯಾಂಕ್ನವರು ಇದಕ್ಕೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳಿ ನಾವು ಕೂಡ ಬಯಸ್ತೀವಿ. ನನಗೆ ಆಗಿರ್ತಕ್ಕಂತ ಅವಮಾನ, ನನಗೆ ಮಾನ ಹೋಗ್ಬಿಟ್ಟಿದೆ ಮೇಡಮ್. ಈಗಾಗಲೇ ಎಲ್ಲೂ ನಾನು ಮುಖ ತೋರಿಸದೇ ಇರುವಾಗ ಆಗ್ಬಿಟ್ಟಿದೆ ಮೇಡಮ್. ಸಿಟಿಯಲ್ಲಿ ಕೂಡ ಅಡ್ಡಾಡಕ್ಕೆ ನನ್ಗೆ ಚಾನ್ಸಸ್ ಇಲ್ಲ ಮೇಡಮ್. ಆತರ ನನಗೆ ಇದು ಫೀಲಿಂಗ್ ಆಗ್ಬಿಟ್ಟಿದೆ. ಮುಖ ಕೂಡ ತೋರ್ಸ್ಕೊಳಕ್ಕಾಗ್ತಾ ಇಲ್ಲ ನನಗೆ. ಇಷ್ಟು ಚಿತ್ರಹಿಂಸೆ ನನ್ನ ಲೈಫ್ ನಲ್ಲಿ, ನಾನು 36 ವರ್ಷ ಸರ್ವಿಸ್ ನಲ್ಲಿ, ನಾವೊಬ್ಬ ನಿವೃತ್ತ ಶಿಕ್ಷಕ ಮೇಡಮ್. ನಾನು ಈ 36 ವರ್ಷ ಸೇವಾವಧಿಯಲ್ಲಿ ನನಗೆ ಈ ತರ ಒಂದು ಯಾವ ಫೀಲಿಂಗ್ಸ್ ಬಂದಿರಲಿಲ್ಲ ಮೇಡಮ್. ಬಟ್ ಈ 4 ತಿಂಗಳ ಏನೈತಿ ಜುಲೈ ತಿಂಗಳು ಪೂರ್ತಿ ನನ್ನ ಮನೆಯಿಂದ ಹೊರಗಡೆ ಹಾಕಿಲ್ಲ ಮೇಡಮ್. ನನ್ನ ಹೆಂಡತಿ ಮಕ್ಕಳು ಬೇಡ, ನೀವು ಯಾರೇ ತಗೊಂಡು ಬಿಡ್ತಾರೆ, ಎಲ್ಲ ಯಾರಾದ್ರೂ ಹೊಡಿತಾರೆ, ಯಾರ್ದೋ ನೀವು ದುಡ್ಡು ಡ್ರಾ ಮಾಡಬೇಡ ಅಂತ ಕೂಡ ನನಗೆ ಅವರು ಸೂಚನೆ ಕೊಟ್ಟಿದ್ರಿಂದ ₹1 ಕೂಡ ಆ ಖಾತೆಯಿಂದ ₹1 ಕೂಡ ನಾನು ತೆಗೆದುಕೊಂಡಿಲ್ಲ ಮೇಡಮ್. ರೈಟ್, ಧನ್ಯವಾದ ಮೋಹನ್ ನಾಯಕ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಎಸ್, ಏಕ್ ದಿನ್ ಕಾ ಸುಲ್ತಾನ್ ಅಂತಾನೆ ಹೇಳ್ಬೋದು ಮೋಹನ್ ನಾಯಕ್ ಅವರು. ರಾತ್ರೋರಾತ್ರಿ ಅವರ ಅಕೌಂಟ್ಗೆ 88 ಲಕ್ಷ ಕೋಟಿ ಹಣ ಬಂದು ಸೇರಿರೋದು ಆತಂಕ ಸಹಜವಾಗಿ ಅವರಿಗೆ ಕಾಡ್ತಾ ಇದೆ. ಏನಾಗಬಹುದು, ಯಾರು ಬಂದು ತಮಗೆ ಯಾವ ರೀತಿ ಅಪಾಯ ಕೊಡ್ತಾರೋ ಅಂತ ಹೇಳಿ ಬ್ಯಾಂಕ್ನವರಿಂದ ಕೂಡ ಸರಿಯಾದ ಸ್ಪಂದನೆ ಸಿಗ್ತಿಲ್ಲ ಅನ್ನೋ ಅಳಲನ್ನ ಸುವರ್ಣ ನ್ಯೂಸ್ನ ಮುಂದೆ ತೋಡ್ಕೊಂಡಿದ್ದು. ಆದಷ್ಟು ಬೇಗ ಬ್ಯಾಂಕ್ನವರು ಅವರ ಒಂದು ಸಮಸ್ಯೆಗೆ ಪರಿಹಾರವನ್ನ ನೀಡಲಿ ಅಂತ ಹೇಳಿ ಸುವರ್ಣ ನ್ಯೂಸ್ ಕೂಡ ಕೇಳ್ತಾ ಇರೋದು. ಇನ್ನು ಸುದ್ದಿ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ.